ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಚಿತ್ರದಲ್ಲಿ ಒಂದು ಸಣ್ಣ ಹುರುಳಿ ಬೀಜ ಮೊಳಕೆ ಒಡೆದು ಹೊಸ ಸಸಿಯಾಗಿ ಬೆಳೆಯಲು ಪ್ರಯತ್ನ ಮಾಡ್ತಾ ಇದೆ. ಅದನ್ನ ನೋಡಿ ಆಶ್ಚರ್ಯ ಆಗುತ್ತೆ. ಕಾರಣ ಬೀಜ ಒಡೆದಾಗ ಬೀಜ ಮೊಳಕೆಯಾಗೋದು ಸಮಯದಲ್ಲಿ ಬೇರುಗಳು ತಮ್ಮಷ್ಟಕ್ಕೆ ತಾವೇ ಭೂಮಿಯ ಒಳಗಡೆ ಹೋಗುತ್ತೆ, ಅನೇಕ ಕವಲುಗಳು ನಡೆಯುತ್ತೆ, ನೀರೆಲ್ಲಿದೆಯೋ ಆ ಕಡೆ ಬೇರುಗಳು ಬೆಳ್ಕೊಳ್ತಾ ಹೋಗುತ್ತೆ. ಅದೇ ರೀತಿ ಕಾಂಡ ಮೇಲಕ್ಕೆದ್ದು ಆಕಾಶ ನೋಡೋಕೆ ಶುರು ಮಾಡುತ್ತೆ. ಅಂದ್ರೆ ಜೀವಕೋಶಗಳು ಒಳಗೆ ಮಾತನಾಡ್ತಾ ಇರುತ್ತೆ ಅಲ್ವಾ? ಗೊತ್ತಿಲ್ಲ. ಅದು ಸರಿಯಾದ ದಾರಿಯನ್ನ ಕಂಡುಹಿಡಿದುಕೊಳ್ಳುತ್ತೆ. ಹೇಗೆ? ಕೋಟ್ಯಾಂತರ ಜೀವಕೋಶಗಳಿರುತ್ತೆ, ಅವು ಪರಸ್ಪರ ಸಂಕೇತಗಳಿಂದ ಮಾತನಾಡುತ್ತೆ ಅಂತ ಹೇಳ್ಬೋದು. ಶಾಲೆಗಳಲ್ಲಿ ನಾವು ಕೇವಲ ಪಾಠವನ್ನು ಮಾಡ್ತೀವಿ, ಆದರೆ ಈ ಅದ್ಭುತ ಸಂಗತಿಗಳನ್ನ ಮಕ್ಕಳಿಗೆ ನಾವು ಕಥೆ ರೂಪದಲ್ಲಿ ಹೇಳಲ್ಲ. ನಾನು ಈಗ ರಿಟೈರ್ಡ್ ಆದ್ಮೇಲೆ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಅಂದ್ರೆ ಅದನ್ನ ನೋಡಿದಾಗ ಮನಸ್ಸಿಗೆ ಎಷ್ಟು ಸಂತೋಷವಾಗುತ್ತೆ ಮತ್ತೆ ಅಷ್ಟೇ ಆಶ್ಚರ್ಯ ಆಗುತ್ತೆ. ಹೇಗೆ ಬೇರುಗಳು ಭೂಮಿ ಒಳಗಡೆನೆ ಹೋಗುತ್ತೆ, ಕಾಂಡ ಮೇಲೆ ಬಂದು ಎಲೆಗಳನ್ನೇ ಬಿಡುತ್ತೆ. ನಮಗೆ ಗೊತ್ತಿದೆ ಜೀನ್ಸ್ ಇಂದ ಅಂತ, ಆದರೂ ಸಹಿತ ಆ ಜೀವಕೋಶಗಳಿಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದೇ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ. ಒಂದು ಸಣ್ಣ ಚಿತ್ರ ಇದೆ ನೋಡಿ. ಆ ಚಿತ್ರದಲ್ಲಿ ಮರಳು ತುಂಬಿದೆ. ಮರಳು ತುಂಬಿರ್ತಕ್ಕಂಥ ಒಂದು ಸಣ್ಣ ಬಾಕ್ಸ್ ಪೆಟ್ಟಿಗೆ, ರೊಟ್ಟಿನ ಪೆಟ್ಟಿಗೆ, ಅದರಲ್ಲಿ ಹುರುಳಿ ಬೀಜ ಮೊಳಕೆ ಹೊಡೆದಿರೋದನ್ನ ಇಟ್ಟಿದೆ. ಮತ್ತೆ ಇನ್ನೊಂದರೊಳಗಡೆ ಒಂದು ಸಣ್ಣ ಟ್ಯೂಬ್, ಅದರಲ್ಲಿ ತೂತುಗಳು ಮಾಡಿ ನೀರನ್ನು ಹಾಕಿದೆ. ಸ್ವಲ್ಪ ದಿನ ಆದ್ಮೇಲೆ ಸಣ್ಣ ಬೇರು ಬೆಳೀತಾ ಬಂದಾಗೆಲ್ಲ ಅದು ಕೆಳಗಡೆ ಹೋಗೋ ಜೊತೆಗೆ ನೀರು ಎಲ್ಲಿದೆಯೋ ಆ ಕಡೆ ನಾಲಿಗೆ ತರ ಚಾಚ್ಕೊಂಡು ಮುಂದಕ್ಕೆ ಹೋಗುತ್ತೆ. ಎಲ್ಲ ಬೇರುಗಳನ್ನ ಆ ಕಡೆ ಬರೋ ಹಾಗೆ ಮಾಡುತ್ತೆ. ಅಂದರೆ ಸೆಲ್ ಟು ಸೆಲ್ ಕಮ್ಯುನಿಕೇಶನ್ ಇರುತ್ತೆ ಅಂತ ಗೊತ್ತಾಗ್ತಿದಿಲ್ಲ ನನಗೆ. ಇದನ್ನ ಇಂಗ್ಲಿಷ್ನಲ್ಲಿ ಸಿ ಟು ಸಿ ಅಂತಾರೆ. ನಾನು ಇದನ್ನ ನೇಚರ್ ಅನ್ನೋ ಒಂದು ಮ್ಯಾಗಝಿನ್ ಅಲ್ಲಿ ಒಂದು ವಾರದ ಹಿಂದೆ ಓದಿದೆ. ಅಂದ್ರೆ ಕೋಶಗಳು ತಮ್ಮೊಳಗೆ ತಾವೇ ಸೆಲ್ ಟು ಸೆಲ್ ಸಂಕೇತಗಳನ್ನು ಕಳಿಸಿ ತಮಗೆ ಬೇಕಾದ ಕೆಲಸಗಳನ್ನ ಮಾಡಿಸ್ಕೊಳ್ಳುತ್ತೆ ಅಂತ ಅದ್ಭುತವಾದಂಥ ಒಂದು ವಿಚಾರ. ಅದೇ ಒಂದು ಮೊಳಕೆ ಹೊಡೆದಿರ್ತಕ್ಕಂಥ ಒಂದು ಚಿತ್ರ ಇಲ್ಲೂ ತೋರಿಸಿದೆ. ಬೇರು ಕೆಳಕ್ಕೆ ಬೆಳೆಯುವ ರಹಸ್ಯ ಇದೆಯಲ್ಲ, ಅದು ಗ್ರಾವಿಟ್ರೋಪಿಸಮ್ ಅಂತ. ಟ್ರೋಪಿಸಮ್ ಅಂದ್ರೆ ಮೂವ್ಮೆಂಟ್ ಅಂತ, ಗ್ರಾವಿಟಿ ಕಡೆ ಮೂವ್ ಆಗುತ್ತೆ ಅಂತ. ಬೇರು ತುದಿಯಲ್ಲಿ ವಿಶೇಷ ಜೀವಕೋಶಗಳಿರುತ್ತೆ. ಆ ಜೀವಕೋಶಗಳು ಗುರುತ್ವಾಕರ್ಷಣೆಯನ್ನ ಗುರುತಿಸ್ಕೊಳ್ಳುತ್ತೆ. ಜೀವಕೋಶಗಳಲ್ಲಿ ಅಮೈಲೋಪ್ಲಾಸ್ಟ್ ಅಂತ ಕೆಲವು ಇಷ್ಟದ ಕಣಗಳಿವೆ. ಆ ಕಣಗಳು ಗುರುತ್ವಾಕರ್ಷಣ ಕಡೆಯಿಂದ ಕೆಳಭಾಗಕ್ಕೆ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ಸಂಕೇತವನ್ನು ಜೀವಕೋಶಗಳು ಪರಸ್ಪರ ಹಂಚಿಕೊಳ್ಳುತ್ತೆ. ಹಾಗಾಗಿ ಬೇರು ಬೆಳಿಬೇಕಾದ್ರೆ ನೀರಿನ ಕಡೆಗೆ ಜೊತೆಗೆ ಒಳಭಾಗಕ್ಕೆ ಹೋಗುತ್ತೆ. ಗ್ರಾವಿಟೇಷನ್ ಫುಲ್ ಎಲ್ಲಿದೆಯೋ ಆ ಕಡೆಗೆ ಹೋಗುತ್ತೆ. ಅಂದ್ರೆ ಎಂತ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಿತ್ರ ಅಲ್ವಾ ಇದು ಪ್ರಕೃತಿಯಲ್ಲಿ. ಇದನ್ನ ನಾವು ಶಾಲೆಗಳಲ್ಲಿ ಯಾಕೆ ಮಕ್ಕಳಿಗೆ ಇದನ್ನೆಲ್ಲ ತೋರಿಸಿ ಕೇಳಿ ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳೋದಿಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಕೇವಲ ಪರೀಕ್ಷೆ ದೃಷ್ಟಿಯಿಂದ ಮಾತ್ರ ಪಾಠವನ್ನು ಮಾಡ್ತಾ ಇರ್ತೀವಿ. ಆಗ್ತಾನೆ ಮೊಳಕೆ ಹೊಡೆದಿರ್ತಕ್ಕಂಥ ಕೆಲವು ಸಸಿಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಎಲ್ಲ ಸಸಿಗಳು, ಯಾವುದೇ ಸಸಿಗಳನ್ನು ತಗೊಳ್ಳಿ, ಅವು ನೀರು ಯಾವ ಕಡೆ ಇದೆಯೋ ಆ ಕಡೆ ಬೇರುಗಳನ್ನು ಕಳಿಸುತ್ತೆ. ನೀರು ಇಲ್ಲೇ ಇರೋ ಕಡೆ ಬೇರು ಹೋಗೋದೇ ಇಲ್ಲ. ಕೌಲು ಬೇರುಗಳಾಗ್ಲಿ, ತಾಯಿ ಬೇರಾಗ್ಲಿ, ಎಲ್ಲಾ ಬೇರುಗಳು ನೀರು ಎಲ್ಲಿರುತ್ತೋ ಆ ಕಡೆಗೆ ಹೋಗ್ತಿರುತ್ತೆ. ಇದನ್ನ ಹೈಡ್ರೋಟ್ರೋಪಿಸಮ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ.
ಟ್ರೋಪಿಸಮ್ ಅಂದರೆ ಮೂಮೆಂಟ್ ಅಂತ ಹೇಳಿದೆ. ಹೈಡ್ರೋ ಅಂದರೆ ವಾಟರ್, ನೀರು ಯಾವ ಕಡೆ ಇದೆಯೋ ಆ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ. ಆ ದಿಕ್ಕಿನಲ್ಲಿ ಕೋಶಗಳ ವಿಸ್ತರಣೆ ಆಗುತ್ತೆ, ಕೋಶಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಹೀಗಾಗಿ ನೀರು ಬೇರು ಇವೆರಡು ಒಂದಕ್ಕೊಂದು ಆಕರ್ಷಣೆ ಆಗಿದೆಯೇನೋ ಅನ್ನೋ ರೀತಿಯಲ್ಲಿ ನೀರಿನ ಕಡೆಗೆ ಹೋಗಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಈ ಬೇರು ನೀರಿನ ಕಡೆ ಹೋಗೋದು ಮತ್ತೆ ಭೂಮಿಯ ಒಳಗೆ ಹೋಗೋದು ಇವುಗಳನ್ನೆಲ್ಲ ಯಾರು ನಿಯಂತ್ರಿಸ್ತಾರೆ? ಕಾಂಡ ಆಕಾಶದ ಕಡೆ ತಿರುಗೋದು, ಸೂರ್ಯನ ಕಡೆ ತಿರುಗೋದು, ಇವೆಲ್ಲ ಹೇಳಿದರೆ ಒಳಭಾಗದಲ್ಲಿ ಆಕ್ಸಿನ್ ಅಂತಕ್ಕಂಥ ಸಸ್ಯದ ಹಾರ್ಮೋನ್ಗಳಿದೆ. ಇಲ್ಲಿ 4 ಚಿತ್ರ ಕೊಟ್ಟಿದ್ದೀನಿ ನೋಡಿ. ಆ 4 ಚಿತ್ರದಲ್ಲಿ ಕೆಂಪು ಆರೋ ಮಾರ್ಕ್ ಇದೆಯಲ್ಲ, ಅದನ್ನ ನೋಡಿದ್ರೆ ನೀವು ಭೂಮಿಯ ಒಳಗೆ ಇರ್ತಕ್ಕಂಥ ಬೇರಿನ ಒಳಗಿಂದ ಕೆಲವು ಹಾರ್ಮೋನ್ಗಳು, ಆಕ್ಸಿನ್ಗಳು ಉತ್ಪತ್ತಿಯಾಗಿ ಮೇಲಕ್ಕೆ ಹೋಗುತ್ತೆ. ಹಾಗೆ ಮೇಲೆ ಕಾಂಡದಿಂದ ಕೆಲವು ಹಾರ್ಮೋನ್ಗಳು ಉತ್ಪತ್ತಿಯಾಗಿ ಬೇರಿನ ಕಡೆ ಬರುತ್ತೆ. ಅಂದರೆ ಎರಡೂ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಬೇರಿನ ಹತ್ರ ಬೇರೆ ರೀತಿಯಾಗಿರ್ತಕ್ಕಂಥ ಆಕ್ಸಿನ್ ಉತ್ಪತ್ತಿಯಾಗುತ್ತೆ, ಮೇಲೆ ಬೇರೆ ರೀತಿಯ ಸೂರ್ಯನ ಬೆಳಕಿನಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತೆ. ಇವುಗಳು AB ಅಂತಕ್ಕಂಥದ್ದು ಒಂದು, ಕ್ಯಾಲ್ಸಿಯಂ ಸಂಕೇತಗಳು, ವಿದ್ಯುತ್ ಸಂಕೇತಗಳು, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂಕೇತಗಳು ಕೆಳಗೂ ಮತ್ತು ಮೇಲಕ್ಕೂ ಒಂದಕ್ಕೊಂದು ಕೋಶಗಳು ವಿನಿಮಯ ಮಾಡ್ಕೊಳ್ತಾನೆ ಇರುತ್ತೆ. ಆ ವಿನಿಮಯದಿಂದ ಕೋಶಗಳಿಗೆ ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು ಅಂತಕ್ಕಂಥ ಒಂದು ಸಂಗತಿ ಬರುತ್ತೆ. ಆ ಸಂಕೇತಗಳು ಸಿಗುತ್ತೆ. ಅದು ಇನ್ನೂ ಆಶ್ಚರ್ಯ, ಅದು ಹೇಗೆ ಸಂಕೇತಗಳನ್ನು ಅರ್ಥ ಮಾಡ್ಕೊಳ್ಳುತ್ತೆ, ಅದು ಜೀನ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ, ಇವೆಲ್ಲ ಹೇಳಬೇಕು ಅಂದ್ರೆ ನನಗೆ ಭಾರಿ ಆಸೆ ಆಗುತ್ತೆ. ಆದರೆ ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಬೇರುಗಳಾಗಲಿ ಕಾಂಡಗಳಾಗಲಿ ಬೆಳಿಬೇಕು ಅಂತಂದ್ರೆ ಒಂದು ಅಂಗಾಂಶ ಬೇಕು. ಅದಕ್ಕೆ ಮೆರಿಸ್ಟಮ್ ಅಂತ ಕರೀತಾರೆ, ಅಥವಾ ವಿಭಜನಾ ಅಂಗಾಂಶ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಇಲ್ಲಿ 2 ಚಿತ್ರಗಳಿದೆ. ಎಡಭಾಗದಲ್ಲಿರ್ತಕ್ಕಂಥ ಚಿತ್ರ ನೋಡಿದ್ರೆ ನೀವು ಒಂದು ಸಣ್ಣ ಚಿತ್ರ, ಸಸ್ಯ ಚಿತ್ರ, ತುದಿಯಲ್ಲಿ ಒಂದು ಆರೋ ಮಾರ್ಕು, ಮತ್ತೆ ಮೇಲ್ಭಾಗದಲ್ಲಿ ಒಂದು ಆರೋ ಮಾರ್ಕು. ಬೇರ್ನ ಹತ್ರ ಒಂದು ಆರೋ ಮಾರ್ಕ್ ತೋರಿಸಿದೀವಿ. ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಮೆರಿಸ್ಟಮ್ ಇದೆ. ಅದಕ್ಕೆ ರೂಟ್ ಎಪಿಕಲ್ ಮೆರಿಸ್ಟಮ್ ಅಂತ ಕರೀತಾರೆ. ಅಂದರೆ ಬೇರು ತುದಿಯ ವಿಭಜನಾ ಅಂಗಾಂಶ. ಬೇರು ತುದಿಯಲ್ಲಿ ಕೋಶಗಳು ಬೇಗ 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 ಬೆಳೆಯುತ್ತಾ ಇರುತ್ತೆ. ಅದೇ ರೀತಿ ಕಾಂಡದ ಮೇಲ್ತುದಿಯಲ್ಲೂ ಸಹಿತ ಎಪಿಕಲ್ ಮೆರಿಸ್ಟಮ್ ಅಂತ ಇರೋದಕ್ಕೆ, ಅಲ್ಲೂ ಸಹಿತ ಕೋಶಗಳು ಬೇಗ ಬೇಗ ಬೆಳೀತಾ ಇರುತ್ತೆ. ಇಲ್ಲಿ ವಿಭಜನಾ ಅಂಗಾಂಶ ಏನಾಗುತ್ತೆ, ಜೀವಕೋಶಗಳು ಗುಂಪು ಗುಂಪಾಗಿ ಬೆಳ್ಕೊಂಡು ಉದ್ದುದ್ದನಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ಅದೇ ರೀತಿ ಕಾಂಡ ಬೆಳೀತಾ ಹೋದಾಗೆಲ್ಲ ಇನ್ನೊಂದು ರೀತಿಯಾಗಿರ್ತಕ್ಕಂಥದ್ದು ಲ್ಯಾಟ್ರಲ್ ಮೆರಿಸ್ಟಮ್ ಅಂತ, ಕಾಂಡ ಗುಂಡಾಗೋದಕ್ಕೆ ಎಲ್ಲ ಕಡೆಗೂ ಕೋಶಗಳು ಬೆಳ್ಕೊಳ್ತಾ ಹೋಗುತ್ತೆ. ಇವೆಲ್ಲ ಅದ್ಭುತ. ಅಂದರೆ ಇನ್ನೂ ಹೆಚ್ಚಾಗಿ ನಾವು ಇದನ್ನ ಚರ್ಚೆ ಮಾಡ್ಬೋದು, ಆದರೆ ಆ ಒಂದು ವಿಷಯ ನನಗೆ ಇಷ್ಟ ಇಲ್ಲ. ಕಾರಣ ಏನಂದ್ರೆ ಇಷ್ಟು ಹೇಳಿ ಬಿಡ್ತೀನಿ ನಾನು. ನೀವು ಬೇಕಾದರೆ ಎಲ್ಲಿ ಬೇಕಾದ್ರೂ ಹುಡುಕಿದ್ರೆ ಇದಕ್ಕೆಲ್ಲ ಉತ್ತರಗಳು ಸಿಗುತ್ತೆ. ಅದರಿಂದ ಅದ್ಭುತ ಅನ್ನೋದನ್ನು ಮಾತ್ರ ನಾ ಹೇಳ್ತಾ ಇದ್ದೀನಿ. ಬೇರುಗಳು ಉದ್ದನಾಗಿ ಬೆಳೆಯೋದಕ್ಕೆ, ಮತ್ತೆ ತಾಯಿ ಬೇರಾಗಲಿ ಕೌಲು ಬೇರಾಗಲಿ ಬೆಳೆಯೋದಕ್ಕೆ, ಉದ್ದನಾಗಿ ಬೆಳ್ಕೊಂಡು ಹೋಗೋದಕ್ಕೆ 3 ರೀತಿಯಾಗಿರ್ತಕ್ಕಂಥ ಹಾರ್ಮೋನ್ಗಳು ಬೇಕು. ಅವುಗಳ ಸಮನ್ವಯ ಅತ್ಯಂತ ಮುಖ್ಯ. ಆಕ್ಸಿನ್ ಬೇರೆ ಯಾವ ದಿಕ್ಕಿನಲ್ಲಿ ಬೆಳಿಬೇಕು ಅನ್ನೋದನ್ನು ನಿಯಂತ್ರಣ ಮಾಡುತ್ತೆ. ಸೈಟೋಕೈನಿನ್ ಅಂತಕ್ಕಂಥ ಒಂದು ಹಾರ್ಮೋನು ಹೊಸ ಕೋಶಗಳ ವಿಭಜನೆಯನ್ನ ಉತ್ತೇಜನ ಮಾಡುತ್ತೆ, ಹೊಸ ಕೋಶಗಳು ಉತ್ಪತ್ತಿಯಾಗುತ್ತೆ. ಗಿಬ್ಬರ್ಲಿನ್ ಅಂತಕ್ಕಂಥದ್ದು ಹೊಸ ಕೋಶಗಳು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯವಾಗುತ್ತೆ. ಈ ಮೂರು ಹಾರ್ಮೋನ್ಗಳು ಕೆಲಸ ಮಾಡೋದ್ರಿಂದ ಬೇರು ಉದ್ದನಾಗಿ ಬೆಳ್ಕೊಂಡು ಹೋಗುತ್ತೆ. ನಾನು ಇವತ್ತು ಬರೀ ಬೇರಿನ ವಿಚಾರ ಮಾತ್ರ ಮಾತನಾಡ್ತಾ ಇದ್ದೀನಿ. ಎಲೆಗಳಾಗಲಿ ಕಾಂಡಗಳಾಗಲಿ ಅವುಗಳ ವಿಚಾರ ಮಾತನಾಡ್ತಾ ಇಲ್ಲ. ಅದರಿಂದ ಬೇರು ಬೆಳೆಯೋದಕ್ಕೆ ಈ 3 ಮುಖ್ಯವಾಗಿರ್ತಕ್ಕಂಥ ಹಾರ್ಮೋನುಗಳು ಬೇಕೇ ಬೇಕು. 3 ಹಾರ್ಮೋನುಗಳು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಸೈಟೋಕೈನಿನ್ ಮತ್ತು ಗಿಬ್ಬರ್ಲಿನ್ ಅಂತಕ್ಕಂಥದ್ದು 2 ಒಟ್ಟಿಗೆ ಒಂದೇ ಸಮಯದಲ್ಲಿ ಕೆಲಸ ಮಾಡುತ್ತೆ. ಏನಾಗಂದ್ರೆ ಕೋಶಗಳು ಹೆಚ್ಚು ಕೋಶಗಳಾಗುತ್ತೆ, ಮತ್ತು ಕೋಶಗಳು ಉದ್ದವಾಗಿ ಬೆಳೆಯೋದಕ್ಕೂ ಶುರುವಾಗುತ್ತೆ. ಸೈಟೋಕೈನಿನ್ ಅಂತಕ್ಕಂಥದ್ದು ಇದೆಯಲ್ಲ, ಅದೇನು ಮಾಡುತ್ತೆ ಮುಖ್ಯವಾಗಿ ಅಂದ್ರೆ ಬೇರುಗಳಲ್ಲಿ ಉತ್ಪತ್ತಿಯಾಗುತ್ತೆ. ಇದು
ಬೇರು ತುದಿಯ ಮೆರಿಸ್ಟಮ್ ಪ್ರಮುಖ ಸ್ಥಳ. ಇಲ್ಲಿ ಕೋಶ ವಿಭಜನೆಯನ್ನ ಉತ್ತೇಜನ ಮಾಡುತ್ತೆ. ಕೋಶಗಳು ಜಾಸ್ತಿ ಬೆಳೀತಾ ಇರುತ್ತೆ. ಒಂದು ದಿನದಲ್ಲಿ ಕೆಲವು ಸಾರಿ ನೀವು ಮನೆಯಲ್ಲಿ ಹುರುಳಿಕಾಳನ್ನ ಏನಾದ್ರು ಇಟ್ಟು ನೋಡಿದಾಗ ಒಂದು ದಿನದಲ್ಲಿ 3-4 ಸೆಂಟಿಮೀಟರ್ ಬೆಳೆದಿರುತ್ತೆ. ಒಂದೊಂದು ಸೆಂಟಿಮೀಟರ್ನಲ್ಲೂ ಸುಮಾರು ಲಕ್ಷಾಂತರ ಕೋಶಗಳಿರುತ್ತೆ. ಆಮೇಲೆ ಝೈಲಮ್ಮು ಇವೆಲ್ಲ ಉತ್ಪತ್ತಿ ಆಗುತ್ತೆ. ಗಿಬ್ಬರ್ಲಿನ್ ಅಂತಕ್ಕಂಥದ್ದು ಬೇರುಗಳು, ಎಲೆಗಳು ಮತ್ತು ಬೆಳೆಯುತ್ತಿರುವ ಬೀಜಗಳಲ್ಲಿ ಹೆಚ್ಚಾಗಿ ಉತ್ಪತ್ತಿಯಾಗುತ್ತೆ. ಹೊಸದಾಗಿ ನಿರ್ಮಾಣವಾದ ಕೋಶಗಳು ಉದ್ದನಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಂದರೆ ಕೋಶ ಬೆಳವಣಿಗೆ ಒಂದ್ ಕಡೆ, ಕೋಶ ಉದ್ದಾಗುವುದು ಒಂದ್ ಕಡೆ, ಹೀಗಾಗಿ ಬೆಳವಣಿಗೆ ಶುರುವಾಗುತ್ತೆ ಸಸ್ಯಗಳಲ್ಲಿ. ಇದನ್ನ ನಾವು ಮಕ್ಕಳಿಗೆ ಒತ್ತಿ ಹೇಳ್ಬೇಕಾಗುತ್ತೆ. ಏನಂದ್ರೆ ಮೆದುಳು ಇಲ್ಲ ಸಸ್ಯಗಳಿಗೆ, ಆದರೆ ಬೆಳವಣಿಗೆ ಮಾತ್ರ ಬುದ್ಧಿವಂತವಾಗಿರುತ್ತೆ. ಬೇರು ಯಾವಾಗಲೂ ನೀರಿನ ಕಡೆ ಹೋಗ್ತಿರುತ್ತೆ, ಕೆಳಗೆ ಹೋಗ್ತಿರುತ್ತೆ. ಎಲೆಗಳು ಯಾವಾಗಲೂ ಸೂರ್ಯನ ಕಡೆಗೆ ತಿರುಗಿರುತ್ತೆ, ಆಕಾಶದ ಕಡೆ. ಅದು ಬುದ್ಧಿವಂತ ಬೆಳವಣಿಗೆ. ಕಾಂಡ ಮತ್ತು ಬೇರುಗಳಿಗೆ ಮೆದುಳೂ ಇಲ್ಲ, ಕಣ್ಣೂ ಇಲ್ಲ. ಆದರೂ ಲಕ್ಷಾಂತರ ಕೋಶಗಳು ಒಟ್ಟಾಗಿ ಕೆಲಸ ಮಾಡುತ್ತೆ. ಪ್ರಕೃತಿ ಅದ್ಭುತ ಯೋಜನೆ ಇದು. ಇದನ್ನು ತಿಳಿಯುವುದೇ ನಮ್ಮ ಸರಳ ವಿಜ್ಞಾನದ ಒಂದು ಮುಖ್ಯ ಉದ್ದೇಶ. ಆದ್ದರಿಂದ ಸರಳ ವಿಜ್ಞಾನದ ನೀವು ವಿಡಿಯೋಗಳನ್ನು ನೋಡಿದರೆ ಈ ರೀತಿ ಪ್ರಶ್ನೆಗಳನ್ನು ಮಾತ್ರ ಕೇಳಿರ್ತೀವಿ. ಇದು ಪರೀಕ್ಷೆಗೋಸ್ಕರ ಮಾಡಿರೋ ಒಂದು ಪಾಠ ಅಲ್ಲ. ಅಟ್ರಿಬ್ಯೂಷನ್ಸ್ ಅಂತ ಅಂದ್ರೆ ನಾನು ಈ ಒಂದು ವಿಡಿಯೋ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಚಿತ್ರಗಳನ್ನ, ಸೈಂಟಿಫಿಕ್ ಕಂಟೆಂಟ್ ಅನ್ನ ನಾನು ChatGPT ತಗೊಂಡಿದ್ದೀನಿ, ವಿಕಿವಿಡಿಯೋ ಕಾಮನ್ಸ್ ತಗೊಂಡಿದ್ದೀನಿ, ಕ್ರಿಯೇಟಿವ್ ಕಾಮನ್ಸ್ ತಗೊಂಡಿದ್ದೀನಿ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ನಿಮ್ಮ ಪರವಾಗಿ. ಯೂಟ್ಯೂಬ್ನವರು ಇದನ್ನ ಪಬ್ಲಿಷ್ ಮಾಡ್ತಾರೆ, ಅವ್ರಿಗೂ ಧನ್ಯವಾದಗಳು. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ಗೋಸ್ಕರ, ಇದು ಬೇರೆ ಇನ್ಯಾವ ಪರ್ಪಸ್ಗೂ ಇಲ್ಲ. ನನ್ನ ಚಾನಲ್ಲು ಯೂಟ್ಯೂಬ್ನಲ್ಲಿ @ನಾಗರಾಜ ಚಿತ್ರದುರ್ಗ 1938 ಅಂತ. ಈ ಚಾನಲ್ ಪರೀಕ್ಷೆಗೆ ಅಲ್ಲ. ನಿಮಗೆ ಈ ಚಾನಲ್ ನೋಡಿದರೆ ಪರೀಕ್ಷೆಗೆ ಏನು ಬರಲ್ಲ, ಆದರೆ ತಿಳುವಳಿಕೆ ಜಾಸ್ತಿ ಆಗ್ಬೋದು. ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯವಾಗುತ್ತೆ. ಎಲ್ಲರಿಗೂ ವಂದನೆಗಳು. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.